ನೀವು ಕೂಡ ವಿದ್ಯುತ್ ಅನ್ನ ಬಳಸ್ತಾ ಇದ್ರೆ ಉಚಿತ ವಿದ್ಯುತ್ ಆಗ್ಬಹುದು ಅಥವಾ ಪ್ರತಿ ತಿಂಗಳು ಅಮೌಂಟ್ ಆದ್ರೂ ಕಟ್ತಾ ಇರಬಹುದು. ಎರಡರಲ್ಲಿ ಯಾವ್ದಾದ್ರು ಒಂದು ಬಳಸ್ತಾನೆ ಇರ್ತಾರ. ನಿಮಗಂತೂ ಬಿಗ್ ಶಾಕ್ ನ್ಯೂಸ್ ಆಗಿರತ್ತೆ. ಕರ್ನಾಟಕ ವಿದ್ಯುತ್ ಇಲಾಖೆಯಿಂದ ಹೊಸದಾಗಿ ನೋಟಿಸ್ ಅನ್ನ ಕಳಿಸ್ಕೊಟ್ಟಿದ್ದಾರೆ. ಆ ಒಂದು ನೋಟಿಸ್ ದಲ್ಲಿ ಏನಿರತ್ತೆ, ಈಗ ಬಂದಿರುವಂತ ಸುದ್ದಿ ಆಗಿರತ್ತೆ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ವಿಡಿಯೋ ಕೊನೆತನಕ ನೋಡಿ, ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಮತ್ತೆ ಯಾರ್ಯಾರು ಯೂಟ್ಯೂಬ್ ದಲ್ಲಿ ನೋಡ್ತಾ ಇದ್ರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ ದಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಳ್ಳಿ. ನೋಡಿ, ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಪ್ರತಿ ತಿಂಗಳು ನಿಮ್ಮ ಒಂದು ಮನೆಗಳಿಗೆ ಲೈನ್ಮನ್ಗಳು ಬರ್ತಾರೆ, ಬಿಲ್ ಕಲೆಕ್ಟರ್ ಬರ್ತಾರೆ. ಬಿಲ್ ಕಲೆಕ್ಟರ್ಗಳು ನಿಮ್ಮ ಒಂದು ಬಿಲ್ ಎಷ್ಟಾಗಿದೆ ಅದನ್ನ ಚೆಕ್ ಮಾಡೋ ಸಲುವಾಗಿ ಬರ್ತಾರೆ. ಮತ್ತೆ ಅಮೌಂಟ್ ತೆಗೆದುಕೊಂಡು ಹೋಗೋದಕ್ಕೆ ಒಂದು ಮೀಟರ್ನ ತೆಗೆದುಕೊಂಡು ಬಂದಿರ್ತಾರೆ. ಅದ ನಂತರ ಬಿಲ್ ಪಾವತಿ ಕೂಡ ಇರಬೇಕು. ಅದ ನಂತರ ಮೀಟರ್ ಕೂಡ ನಿಮ್ಗೆ ಕೊಟ್ಟು ಏನು ಅಮೌಂಟ್ ಇರತ್ತಲ್ಲ ಅದನ್ನ ತೆಗೆದುಕೊಂಡು ಹೋಗ್ತಾರೆ. ನೀವು ಕೂಡ ಕೆಲವು ಜನ ಆನ್ಲೈನ್ ಅಲ್ಲಿ ಪಾವತಿ ಮಾಡ್ತಾ ಇರ್ತಾರ ಪರ್ ಮಂತ್ ಆಗಿ. ಈ ಒಂದು ಉಚಿತ ವಿದ್ಯುತ್ ತಗೋರಂತರು ಇಲ್ವೇ ಇಲ್ಲ. ಅದರಲ್ಲಿ ಕೂಡ ಈಗ ಉಚಿತ ಇಲ್ಲದವರು ಅಂದ್ರೆ ಪ್ರತಿ ತಿಂಗಳು ನೀವು ಏನು ಬಿಲ್ ಅನ್ನ ಕಟ್ತಾ ಇರ್ತಾರ, ಅಮೌಂಟ್ ಅನ್ನು ಕಟ್ತಾ ಇರ್ತಾರಲ್ಲ, ಅವ್ರಂತರು ಫೋನ್ ಪೇ ಮೂಲಕವಾಗಿ ಬಿಲ್ ಅನ್ನ ಕಟ್ತಾ ಇರ್ತಾರ, ಅಥವಾ ಪೇಟಿಎಂ ಮೂಲಕವಾಗಿ ಬಿಲ್ ಅನ್ನ ಕಟ್ತಾ ಇರ್ತಾರ, ಅಥವಾ ನೀವು ವಾಟ್ಸಾಪ್ ದಲ್ಲಿ ಕೂಡ ಬಿಲ್ ಅನ್ನ ಪಾವತಿ ಮಾಡ್ತಾ ಇರ್ತಾರ. ಇಂಥ ಒಂದು ಸಮಯದಲ್ಲಿ ಕೆಲವೊಂದು ಸರಿ ಹಂಗಾಗತ್ತೆ ಅಂದ್ರೆ ನಿಮ್ಮ ಒಂದು ಮನೆ ತನಕ ಬಿಲ್ ಕಲೆಕ್ಟರ್ ಆಗಿ ಅದೇ ರೀತಿಯಾಗಿ ಅರ್ಬಿಯನ್ನು ಹಾಕೊಂಡು, ಅದೇ ರೀತಿಯಾಗಿ ಟೋಪಿಗನ್ನು ಹಾಕೊಂಡು, ಅದೇ ರೀತಿಯಾಗಿ ಒಂದು ಬಾಕ್ಸ್ ಅನ್ನ ತೆಗೆದುಕೊಂಡು ನಿಮಗೆ ಬಿಲ್ ಕೇಳೋದಕ್ಕೆ ಬರ್ತಿದ್ದಾರೆ. ಇದು ಕರ್ನಾಟಕ ರಾಜ್ಯದ ಅತಿ ಹೆಚ್ಚು ಟ್ರೆಂಡಿಂಗ್ ಸುದ್ದಿ ಇರತ್ತೆ. ಈಗ ಬಂದಿರುವಂತ ಮಾಹಿತಿ ಇದೇ ರೀತಿಯಾಗಿ ನಿಮ್ಮ ಮನೆ ಕೂಡ ಇವತ್ತು ಅಥವಾ ನಾಳೆ ಇದೇ ವಾರದಲ್ಲಿ ಬಂದರೂ ಬರ್ಬೋದು. ಈ ರೀತಿಯಾಗಿ ಹಣವನ್ನ ಲೂಟಿ ಮಾಡುವಂತ ಹೊಸ ತಂತ್ರಜ್ಞಾನ ಸೃಷ್ಟಿ ಮಾಡಿದ್ದಾರೆ. ನೋಡಿ, ನಿಮ್ಮ ಒಂದು ಮನೆ ತನಕ ಬರ್ತಾರೆ, ನಾವು ಬಿಲ್ ಕಲೆಕ್ಟರ್ ಇದ್ದೀವಿ, ನಿಮ್ಮ ಒಂದು ಮೀಟರ್ ನೋಡ್ತಾರೆ, ಅಲ್ಲಿ ಏನಾದರೂ ಒಂದು ಮೀಟರ್ ತೊಗೊಂಬಂದಿರ್ತಾರೆ, ಟೈಪ್ ಮಾಡ್ತಾರೆ, ಏನು ಕೊಡೋದಿಲ್ಲ ಅವರು, ಚೀಟಿನೂ ಕೊಡೋದಿಲ್ಲ, ಅದನ್ನು ಕೊಡೋದಿಲ್ಲ, ಇದನ್ನು ಕೊಡೋದಿಲ್ಲ. ನಿಮ್ಮದು ಬಿಲ್ಲು 5,000 ಇದೆ, ನಿಮ್ಮದು ಬಿಲ್ಲು 2,000 ಇದೆ, ನಿಮ್ಮದು ಬಿಲ್ಲು 10,000 ಇದೆ, ಈ ರೀತಿಯಾಗಿ ಹೇಳ್ತಾರೆ. ಇಷ್ಟು ಕೊಡಿ ಅಂದಾಗ ನೀವು ಕೂಡ ಬಿಲ್ ಕಲೆಕ್ಟರ್ ಇದ್ದಾರೆ ಅಂತ ಹೇಳಿ ಅರ್ಬಿನೆಲ್ಲ ಸೇಮ್ ಇರತ್ತೆ, ಪ್ರತಿಯೊಂದು ಸೇಮ್ ಇರತ್ತಲ್ಲ, ಕೊಟ್ಟು ಬಿಡ್ತೀರಾ. ಅಂದ್ರೆ ಬಿಲ್ಲು ನಿಮ್ಮ ಹತ್ರ ರೆಸಿಪ್ಟನ್ನು ಕೊಡೋದಿಲ್ಲ ಅವರು, ಪ್ರೂಫ್ನೇ ಇರೋದಿಲ್ಲ. ಅದೇ ರೀತಿಯಾಗಿ ಅವರು ಗೋರ್ಮೆಂಟ್ ಎಂಪ್ಲಾಯ್ಮೆಂಟ್ ಇರುವಂತ ID ಕೂಡ ಇರೋದಿಲ್ಲ. ಅಂದ್ರೆ ನಿಮ್ಮ ಹತ್ರ ಲೂಟಿ ಮಾಡಕ್ ಬಂದಿರುವಂತ ಖಜಾನೆಗಳು ಅವರು. ಅರ್ಥ ಮಾಡ್ಕೊಳ್ಳಿ. ಈಗ ಪ್ರಸ್ತುತ ಅದೇ ರೀತಿಯಾಗಿ ಆಗ್ತಾ ಇದೆ. ನಿಮ್ಮ ಒಂದು ಮನೆ ತನಕ ಯಾರಾದ್ರೂ ಬಿಲ್ ಕಲೆಕ್ಟರ್ ಬಂದ್ರೆ ಅವ್ರ ಹತ್ರ ಗೋರ್ಮೆಂಟ್ ID ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಗೋರ್ಮೆಂಟ್ ಕೊಟ್ಟಿರುವಂತ ಮೀಟರ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಪ್ರತಿಯೊಂದು ಅವ್ರು ಗೋರ್ಮೆಂಟ್ ಇರೋದ ಚೆಕ್ ಮಾಡ್ಕೊಳ್ಳಿ. ಮತ್ತು ನೀವು ಆನ್ಲೈನ್ ನಲ್ಲಿ ಪಾವತಿ ಮಾಡಿದ್ರೆ ತುಂಬಾ ಒಳ್ಳೇದದು. ಈ ರೀತಿಯಾಗಿ ಭಾರಿ ಮೋಸ ಆಗ್ತಾ ಇದೆ. ಈಗ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 10 ಜನ ಸಿಕ್ಕಿದ್ದಾರೆ ಈ ರೀತಿಯಾಗಿ ಲೂಟಿ ಮಾಡೋರು. ನೋಡಿ, ಇವತ್ತೆಲ್ಲ ನಾಳೆ ಏನಾದ್ರು ಬಿಲ್ಲು ಕೇಳಾಕ್ ಬಂದ್ರೆ ಅವರು ಯಾರಿದ್ದಾರೆ ಅಂತ ಚೆಕ್ ಮಾಡ್ಕೊಳ್ಳಿ. ಅದ ನಂತರ ಬಿಲ್ ಪಾವತಿ ಮಾಡಿ. ಇಲ್ಲಾಂದ್ರೆ ಸುಮ್ಮನೆ ಹಣವನ್ನ ಕಳ್ಕೊಬೇಡಿ. 2,2 ಸಾವಿರ ಗಟ್ಲೆ, 3,3 ಸಾವಿರ ಗಟ್ಲೆ, 10,000, 1 ಲಕ್ಷ ಗಟ್ಲೆ ನಿಮ್ಮ ಬಿಲ್ ಇರ್ತವೆ. ಆದ ಕಾರಣ ಮೋಸಾಂತರ ಹೋಗಬೇಡ ಅಂತ ಹೇಳಿ ಈ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿರೋದು. ಫ್ರೀ ಕರೆಂಟ್ ಯೂಸ್ ಮಾಡೋರು ಕೂಡ ಬಿಲ್ ಬಂದಿದೆ ಅಂತ ಹೇಳಿ ಈ ರೀತಿಯಾಗಿ ಹಣವನ್ನ ಲೂಟಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಮತ್ತೆ ಸಂಘದಲ್ಲಿ ಕೂಡ ಅಷ್ಟೇ, ನಾವು ಸಂಘದವರು ಇದೀವಿ, ಈ ರೀತಿಯಾಗಿದ್ದೀವಿ ಅಂತ ಹೇಳಿ ಸಂಘದಲ್ಲಿ ಕೂಡ ಡೂಪ್ಲಿಕೇಟ್ ಅರ್ಬಿಗಳನ್ನ ಹಾಕೊಂಡು ನಿಮಗೆಲ್ಲ ಮೋಸ ಮಾಡುವಂತ ಜನ ಇದ್ದಾರೆ. ಈಗಂತೂ ಜಾಸ್ತಿ ಆಗ್ತಾ ಇದೆ. ಈ ಒಂದು ಬೇರೆ ಒಂದು ರಾಜ್ಯದಿಂದ ಬಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಕ್ಕಳನ್ನ ಎಬ್ಸೋದು, ಹೆಣ್ಮಕ್ಳನ್ನ ಎಬ್ಸೋದು, ತುಡುಗು ಮಾಡೋದು, ಮೊಬೈಲ್ ತುಡುಗು ಮಾಡೋದು, ಅದನ್ನ ಮಾಡೋದು, ಇದನ್ನ ಮಾಡೋದು, ಇದನ್ನೇ ಜಾಸ್ತಿ ಆಗ್ತಾ ಇದೆ. ಕರ್ನಾಟಕ ಪೊಲೀಸ್ ಇಲಾಖೆ ಕಣ್ಣು ಮುಚ್ಚಿ ಕೂತಿದೆ ಅನ್ಸತ್ತೆ. ನೋಡಿ, ಈ ರೀತಿಯಾಗಿ ಜಾಸ್ತಿ ಆಗ್ತಾ ಇದೆ. ಆದಷ್ಟು ಎಚ್ಚೆತ್ತುಕೊಳ್ಳಿ. ಬಿಲ್ ಏನಾದ್ರು ಕೇಳಕ್ ಬಂದ್ರೆ ಆದಷ್ಟು ಅವ್ರ ಬಗ್ಗೆ ವಿಚಾರಣೆ ಮಾಡಿ ಅದ ನಂತರ ಬಿಲ್ ಪಾವತಿ ಮಾಡಿ, ಅಥವಾ ನೀವು ಆನ್ಲೈನ್ ನಲ್ಲೇ ಪಾವತಿ ಮಾಡ್ಕೊಳ್ಳಿ. ಮತ್ತು ಆದಷ್ಟು ನಿಮ್ಮ ಊರಿನವರೇ ಒಂದು ಬಿಲ್ ಕಲೆಕ್ಟರ್ ಆಗಿ ನೇಮಕಾತಿ ಮಾಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನೀವು ಅಲ್ಲಿ ಚರ್ಚೆ ಮಾಡಿಕೊಂಡು ಸಂಶಯ ಪಟ್ಟು ನೀವು ದಯವಿಟ್ಟು ಏನಾದ್ರೂ ಅಂತ ಬೇರೆ ವ್ಯಕ್ತಿಗಳನ್ನ ಕಂಡು ಬಂದ್ರೆ ನಿಮ್ಮ ಹತ್ತಿರ ಇರುವಂತ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಮಾಡಿ. ನೋಡಿ, ಈ ರೀತಿಯಾಗಿ ಆಗ್ತಾ ಇದೆ. ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನಾದ್ರೂ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಿ.